ಇದೊಂದು ಮಧುರಯಾನ. ಸಮಸ್ಯೆಗಳ ಪರಿಹಾರಕ್ಕೆ ಸಲಹೆಗಳ ಸಿಂಚನ. ಮನೆ ಮನ ಬೆಳಗುವ ಮಣಿದೀಪ. ಮಾಲಿನ್ಯ ಮುದ ನೀಡುವ ಸಖಿ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೆಲ್ಲ ಮಕ್ಕಳಿರಲ್ಲವ ಮನೆ ತುಂಬಾ ಅಂತಿದ್ರು. ಮನೆ ತುಂಬಾ ಮಕ್ಕಳಿದ್ರು, ಅವರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸದೇ ಇದ್ರು ಈ ಮಕ್ಕಳು ತಮ್ಮ ಪಾಡಿಗೆ ತಾವೇ ಬದುಕನ್ನ ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ತಾ ಇದ್ರು. ಆದ್ರೆ ಇವತ್ತು ಇರೋ ಇಬ್ಬರು ಮಕ್ಕಳನ್ನ ಸಾಕಿ ಬೆಳೆಸುವಷ್ಟರಲ್ಲಿ ಹೆತ್ತವರು ಸುಸ್ತಾಗಿ ಬಿಡ್ತಾರೆ. ಅದ್ರಲ್ಲೂ ಅವರು ಹದಿಹರೆಯಕ್ಕೆ ಕಾಲಿಡ್ತಾ ಇದ್ದಂತೆ ಎಲ್ಲಿ ದಾರಿ ತಪ್ಪಿ ಬಿಡ್ತಾರೋ ಅನ್ನೋ ಭಯ ಬೇರೆ ಕಾಡಲು ಶುರು ಮಾಡುತ್ತೆ. ಇದಕ್ಕೆಲ್ಲ ಕಾರಣ ಅವರ ಸುತ್ತಮುತ್ತಲಿನ ವಾತಾವರಣ ಹಾಗೂ ಮಾಧ್ಯಮಗಳ ಪ್ರಭಾವ. ಹೀಗೆ ಹದಿಹರೆಯಕ್ಕೆ ಕಾಲಿಡ್ತಾ ಇದ್ದಂತೆ ಮಕ್ಕಳಲ್ಲಾಗುವ ಬದಲಾವಣೆಗಳು ಹಾಗೂ ಇದಕ್ಕಿರೋ ಪರಿಹಾರದ ಬಗ್ಗೆ ತಿಳಿಸಿಕೊಳ್ಳಿ ನಮ್ಮೊಂದಿಗಿದ್ದಾರೆ ವಿದ್ಯಾರ್ಥಿ ಮಾರ್ಗದರ್ಶಿ ಆಗಿರೋ ಶ್ರೀ ನಾಗೇಶ್ ಅವರು. ಶ್ರೀ ನಾಗೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಶ್ರೀ ನಾಗೇಶ್ ಅವರೇ, ಏನಂದ್ರೆ ಹಿಂದೆಲ್ಲ ಅಂದ್ರೆ ಮನೆ ತುಂಬಾ ಮಕ್ಳು ಇರ್ತಾ ಇದ್ರು, ಹಾಗಾಗಿ ಒಬ್ರು ಮಕ್ಳಿದ್ರೆ ಒಬ್ಬರ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಈ ರೀತಿ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಕೊಡದೇ ಇದ್ರು ಕೂಡ ಅವರು ಒಳ್ಳೆ ರೀತಿಯಲ್ಲಿ ಬೆಳೀತಾರೆ, ಅಂದ್ರೆ ಒಳ್ಳೆ ಗುಣಗಳನ್ನ ಒಂದು ಮೈಗೂಡಿಸ್ಕೊಂಡು ಉತ್ತಮ ರೀತಿಯಲ್ಲಿ ಬೆಳೀತಾ ಇದ್ರು. ಆದ್ರೆ ಇವತ್ತೇನಂತ ಹೇಳಿದ್ರೆ ಒಂದ್ ಮನೆಯಲ್ಲಿ ಇಬ್ರು ಮಕ್ಳು ಇರ್ತಾರೆ, ಆದ್ರೆ ಆ ಮಕ್ಳೇ ತಮ್ಮ ಮಾತನ್ನು ಕೇಳ್ತಾ ಇಲ್ಲ, ದಾರಿ ತಪ್ತಾ ಇದ್ದಾರೆ, ಹಠ ಸಿಟ್ಟು ಈ ರೀತಿ ಮಾಡ್ಕೊಳ್ತಾ ಇರ್ತಾರೆ. ಈ ರೀತಿ ಒಂದು ಹೆತ್ತವರೊಂದು ಕಂಪ್ಲೇಂಟ್ ಅನ್ನು ಹೇಳ್ತಾ ಇರ್ತಾರೆ. ಈ ರೀತಿ ಒಂದು ಹದಿಹರೆಯಕ್ಕೆ ಕಾಲಿಡ್ತಾ ಇದ್ದಂತೆ ಇವತ್ತಿನ ಮಕ್ಕಳಲ್ಲಾಗುವಂತಹ ಒಂದು ಈ ಬದಲಾವಣೆಗಳಿಗೆ ಏನ್ ಕಾರಣ ಅಂತ ಹೇಳ್ತೀರಾ? ಬಹಳ ಮುಖ್ಯವಾಗಿ ಅವರು ದೊಡ್ಡವರಾಗ್ತಾ ಇರ್ತಾರೆ. ಈ ಕಡೆ ದೊಡ್ಡವರು ಅಲ್ಲ, ಆ ಕಡೆ ಚಿಕ್ಕವರು ಅಲ್ಲ. ಕೆಲವು ಸತಿ ಅವ್ರ ಮಕ್ಕಳ ತರ ಬಿಹೇವ್ ಮಾಡ್ತಾರೆ, ಕೆಲವು ಸತಿ ಅವರು ದೊಡ್ಡವ್ರ ತರ ಬಿಹೇವ್ ಮಾಡ್ತಾರೆ. ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ತಮಗಿರ್ತಕ್ಕಂಥ ಭಾವನೆಗಳನ್ನ ಹಂಚಿಕೊಳ್ಳಿಕ್ಕೆ ಅವ್ರದೇ ಊರಿಗೆ ಜನ ಸಿಗೋರು. ವಯಸ್ಸಿನಲ್ಲಿ 1 ವರ್ಷ ಅಥವಾ 2 ವರ್ಷ ಅಂತರ ಇರ್ತಕ್ಕಂಥವ್ರು, ದೊಡ್ಡವರು ಇರ್ಬೋದು ಚಿಕ್ಕವರು ಇರ್ಬೋದು, ಸಿಗೋರು, ಅವ್ರ ಹತ್ರ ಮಾತಾಡ್ಕೊಳ್ಳೋರು. ಈಗ ಏನಾಗ್ತಿದೆ ಅಂತಂದ್ರೆ ಅವ್ರ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅವ್ರಿಗೆ ಯಾರು ಜನ ಸಿಗೋದಿಲ್ಲ. ಮನೆಯಲ್ಲಿ ಕೆಲವು ವಿಷಯಗಳನ್ನ ಅಪ್ಪ ಅಮ್ಮನ ಹತ್ರ ಹಂಚಿಕೊಳ್ಳಕ್ಕೆ ಆಗಲ್ಲ. ಇದು ಬರ್ತಕ್ಕಂಥ ಒಂದು ಮೂಲಭೂತವಾದ ಸಮಸ್ಯೆ. ಎರಡನೇದು, ಈ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಅಂದ್ರೆ ಆ ಮಕ್ಕಳು ಬೆಳೀತಾ ಇದ್ದಾರೆ, ಅವ್ರು ದೊಡ್ಡವರಾಗ್ತಿದ್ದಾರೆ ಅಂತಕ್ಕಂಥ ಅಂಶಗಳಿಗೆ ಗಮನ ಕೊಡೋದಿಲ್ಲ. ಈ ಮಕ್ಕಳು ಎಷ್ಟೇ ಬೆಳೆದ್ರು ಅವ್ರಿಗೆ ಎಳೆ ಮಕ್ಕಳೇ, ಯಾವಾಗಲೂ ಎಳೆ ಮಕ್ಕಳ ತರಹನೇ ಅವ್ರನ್ನ ನೋಡ್ಲಿಕ್ಕೆ ಹೋಗ್ತಾರೆ. ಮತ್ತೆ ಎಳೆ ಮಕ್ಕಳಿಗೆ ಕೊಟ್ಟ ಹಾಗೆ ಸಣ್ಣ ಮಗುವಾಗಿದ್ದಾಗ ಹೇಗೆ ಇವರು ಸೂಚನೆಗಳನ್ನು ಕೊಡ್ತಾ ಇದ್ರು, ಈಗಲೂ ಹಾಗೆ ಸೂಚನೆಗಳನ್ನು ಕೊಡ್ತಾರೆ. ಹಿಂಗ್ ಮಾಡಬೇಡ, ಹಂಗೆ ಮಾಡಬೇಡ, ಆ ಥರ ನಿಯಂತ್ರಣಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ಟೆಗಳು ಯಾವ ಥರ ಹಾಕ್ಕೋಬೇಕು, ಹೆಂಗೆ ಹೋಗಬೇಕು, ಏನು ಮಾಡಬೇಕು, ಎಷ್ಟೊತ್ತಿಗೆ ಹೇಳ್ಬೇಕು, ಯಾವಾಗ ಓದಬೇಕು, ಈ ಥರದ್ದೆಲ್ಲ ಹೇಳ್ಕೊಡೋಕ್ಕೆ ಶುರು ಮಾಡ್ತಾರೆ. ಅವಾಗ ಇವ್ರಿಗೆ ಸಹಜವಾಗಿ ಅನಿಸುತ್ತೆ, ನಾನಿನ್ನು ಎಳೆ ಮಗುನ ಇದೆಲ್ಲ ನನಗೆ ಹೇಳೋದಕ್ಕೆ ಅಂತಕ್ಕಂಥ ಭಾವನೆ ಆ ಮಕ್ಕಳಲ್ಲಿ ಬರುತ್ತೆ. ಅವ್ರದೇ ಆದ ಕನಸುಗಳನ್ನು ರೂಪಿಸ್ಕೊಳ್ತಕ್ಕಂಥ ಸಮಯ ಇದು. ಅಪ್ಪ ಅಮ್ಮಂದ್ರು ನಿನ್ನ ಕನಸು ಏನು ಅಂತ ಕೇಳೋದಿಲ್ಲ, ಮತ್ತೆ ನಿನ್ಗೇನು ಅನ್ನಿಸ್ತಾ ಇದೆ ಕೇಳೋದಿಲ್ಲ. ಮತ್ತೆ ಏನಾದರೂ ಒಂದು ಸ್ವಲ್ಪ ಮಕ್ಕಳು ಊಟ ಮಾಡಲಿಲ್ಲ ಅಂದರೆ ಊಟ ಮಾಡೋಕ್ಕಾಗಲ್ಲ ನಿಮಗೆ ಅಂತ ಬೈತಾರೆ ಹೊರತು ಆ ಮಗು ಯಾಕೆ ಊಟ ಮಾಡ್ತಿಲ್ಲ ಅನ್ನೋದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಥರ ಅವ್ರ ಮನಸ್ಸಿನಲ್ಲಿ ಮತ್ತೆ ದೈಹಿಕವಾಗಿ ಬದಲಾವಣೆಗಳಾಗ್ತಾ ಇರುತ್ತೆ. ಅದು ಕೂಡ ಹಲವು ರಾಸಾಯನಿಕ ಕ್ರಿಯೆಗಳನ್ನು ಉಂಟು ಮಾಡೋದರಿಂದ ಅವ್ರಿಗೆ ಅನೇಕ ಗೊಂದಲಗಳ ಗೂಡಾಗಿರುತ್ತೆ ಅವ್ರ ವಯಸ್ಸು. ಆದ್ದರಿಂದ ನಾವು ಬಹುಶಃ ಅವ್ರ ಜೊತೆ ಕೂತ್ಕೊಂಡು ಏನಾಗ್ತಿದೆ, ಯಾಕೆ ಅಂತ ಮಾತಾಡಬೇಕು. ಅಂದ್ರೆ ಒಂದು ನೆಗೆಟಿವ್ ಬಿಹೇವಿಯರ್ ಇದನ್ನು ಬದಲಾಯಿಸಲಿಕ್ಕೆ ಅವ್ರ ಮನೆಯವರು ಹೆತ್ತವರು ಯಾವ ರೀತಿ ಒಂದು ಪ್ರಯತ್ನ ಪಡಬೇಕು, ಅವರ ಭಾವನೆಗಳಿಗೆ ಹೇಗೆ ಸ್ಪಂದಿಸಬೇಕು ಅಂತ ಹೇಳ್ತೀರಾ? ನೆಗೆಟಿವ್ ಬಿಹೇವಿಯರ್ ಅನ್ನೋದು ಪೂರ್ತಿ ಒಪ್ಕೊಳ್ಳಿಕ್ಕಾಗಲ್ಲ. ಕೆಲವು ಸತಿ ಅಪ್ಪ ಅಮ್ಮ ಹೇಳ್ತಾರೆ ಅದು ನೆಗೆಟಿವ್ ಬಿಹೇವಿಯರ್ ಅಂತ, ವಾಸ್ತವಿಕವಾಗಿ ಅದು ನೆಗೆಟಿವ್ ಬಿಹೇವಿಯರ್ ಅಲ್ಲದೆ ಇರ್ಬೋದು. ಒಂದು ಸಣ್ಣ ಉದಾಹರಣೆ ಕೊಡಬೇಕಂದ್ರೆ, ಬೆಳಗ್ಗೆ ಎಷ್ಟೊತ್ತು ಎಬ್ಸಿದ್ರು ಹೇಳೋದಿಲ್ಲ ಅಂತ ದೂರ ಹೇಳ್ತಾರೆ. ಆದರೆ ಬೆಳಗ್ಗೆ ಬೇಗ ಯಾಕೆ ಹೇಳ್ಬೇಕು? ಹಿಂದಿನ ಕಾಲದಲ್ಲಿ ಬೆಳಗ್ಗೆ ಬೇಗ ಎದ್ದು ಓದ್ಕೊಡೋರು, ಹಾಗೆ ಎದ್ದು ಓದ್ಕೊಂಡ್ರೆ ಅನುಕೂಲವಾಗತ್ತೆ ಅಂತ ಹೇಳೋರು. ಈಗ ಆ ತರಹ ಅಲ್ಲ. ಈಗಿನ ಮಕ್ಕಳಿಗೆ ರಾತ್ರಿ ತುಂಬ ಹೊತ್ತು ಕೂತ್ಕೊಂಡು ಓದಬೇಕು ಅಂತ ಇಷ್ಟ ಆಗುತ್ತೆ. ಇವರೇನು ಮಾಡ್ತಾರೆ, ಬೆಳಗ್ಗೆ ಬೇಗ ಬರ್ತಾರೆ, ಆ ಮಗುಗೆ ಹೇಳಕ್ಕೆ ಇಷ್ಟ ಇರಲ್ಲ, ಪುಸ್ತಕದ ಮುಂದೆ ಕೂತ್ಕೊಂಡು ತೂಕಡಿಸತ್ತೆ. ಅದನ್ನು ಇವರು ನೆಗೆಟಿವ್ ಬಿಹೇವಿಯರ್ ಅಂತ ಇವರು ಅನ್ಕೋಬೇಕು. ಎರಡನೇದಾಗಿ, ಇದುವರೆಗೂ ಹೇಳಿದ ಹಾಗೆ ಕೇಳ್ತಾ ಇದ್ದಂಥ ಮಗು ಈಗ ವಾದ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಪ್ರತಿಯೊಂದಕ್ಕೂ ವಾದ ಮಾಡ್ತೀಯಾ, ಇದು ನೆಗೆಟಿವ್ ಬಿಹೇವಿಯರ್ ಅಂತ ಅಪ್ಪ ಅಮ್ಮ ಅನ್ಕೋಬಹುದು. ಆದರೆ ವಾಸ್ತವವಾಗಿ ಅದು ತನ್ನ ಭಾವನೆಗಳಿಗೆ ಬೆಲೆ ಕೊಡದೆ ಇದ್ದಾಗ ತನ್ನ ಅಸರ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತದೆ. ಹೌದು, ನಾನು ಮುಂಚಿನ ಥರ ಮಗು ಅಲ್ಲ, ನೀವು ಹೇಳಿದಾಗ ನಾನು ಕೇಳಲ್ಲ, ನಾನೀಗ ಅಸರ್ಟ್ ಮಾಡ್ಕೋಬೇಕು, ನಾನು ದೊಡ್ಡವನಾಗ್ತಿದ್ದೀನಿ ಅಥವಾ ದೊಡ್ಡವನಾಗ್ತಿದ್ದೀನಿ ಅಂತ ಹೇಳಿ ಅಸರ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಅಂತಹ ಸಂದರ್ಭಗಳಲ್ಲಿ ಅಪ್ಪ ಅಮ್ಮ ಬಹಳ ಮುಖ್ಯವಾಗಿ, ಇವರು ಸಣ್ಣ ವಯಸ್ಸಿನವರಲ್ಲ, ಎಳೆ ಮಕ್ಕಳಲ್ಲ, ಇವರು ಹೊಸ್ಲಲ್ಲಿ ನಿಂತಿದ್ದಾರೆ, ಗೊಂದಲಗಳ ಗೂಡಲ್ಲಿ ನಿಂತಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕೆಲವು ವಿಚಾರಗಳಲ್ಲಿ ಅವರಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಈಗ ಎಷ್ಟೊತ್ತಿಗೆ ಹೇಳಬೇಕು, ಯಾವ ರೀತಿ ಓದ್ಕೋಬೇಕು, ಈ ತರಹದ ಕೆಲವು ವಿಚಾರಗಳಲ್ಲಿ ಅವರು ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಮತ್ತು ವಾತಾವರಣ ಹೇಗಿರಬೇಕು ಅಂತಂದರೆ, ಮಕ್ಕಳು ತಮಗನ್ಸಿದ್ದನ್ನು ಮುಕ್ತವಾಗಿ ಹಂಚ್ಕೊಳ್ತಕ್ಕಂಥ ಒಂದು ವಾತಾವರಣ ಇರಬೇಕು.
ಕೆಲವು ಸತಿ ಏನಾಗುತ್ತೆ ಅಂದರೆ ದೊಡ್ಡವ್ರಿಗೆ ಹೇಳಕ್ಕೆ ಬರ್ತೀಯಾ ನೀನು ಅಂತ ಹೇಳಿ ದೊಡ್ಡವರು ಬೈತಾರೆ. ಆಗ ಮಕ್ಕಳಿಗೆ ದೊಡ್ಡವ್ರು ಮಾಡ್ತಿರೋದು ತಪ್ಪು ಅನ್ಸಿದ್ರು ಅದನ್ನು ಹೇಳ್ತಕ್ಕಂಥ ಮನಸ್ಸು ಬರೋದಿಲ್ಲ. ಅದನ್ನು ಮಕ್ಕಳಿಗೆ ಹೇಗೆ ಇರಬೇಕು ಅಂತಂದ್ರೆ ಈಗ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳ್ಳಿಕ್ಕೆ ಆಗದೆ ಇದ್ದಾಗ ನಮ್ಮ ಹತ್ರ ಬಂದು ಮುಕ್ತವಾಗಿ ಹೇಳ್ಕೊತಾರೆ. ಯಾಕೆ ಹೇಳ್ಕೊತಾರೆ ಅಂದರೆ ಆ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತೀವಿ. ಆಯಿತು, ನಾವು ಈ ಥರ ನಮ್ಮ ಭಾವನೆಗಳನ್ನು ಹಂಚಿಕೊಂಡ್ರೆ ಇವರೊಂದು ಪರಿಹಾರ ಕೊಡ್ತಾರೆ, ಅಥವಾ ನಾವು ಮಾಡ್ತಿರೋದು ಸರಿಯಾ ತಪ್ಪ ಅಂತಕ್ಕಂಥ ಮಾರ್ಗದರ್ಶನವನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ಭಾವನೆ ಆ ಮಕ್ಕಳಲ್ಲಿ ಬೆಳೆಯತಕ್ಕಂತಹ ಒಂದು ವಾತಾವರಣ ಇರಬೇಕು. ಅದಕ್ಕೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದು 16 ವರ್ಷಕ್ಕೆ ಬಂದಾಗ ಮಕ್ಕಳನ್ನು ಸ್ನೇಹಿತರ ಥರ ನೋಡ್ಕೊಳ್ಳಿ ಅಂತ ಹೇಳಿ. ಆ ರೀತಿ ನಾವು ನೋಡ್ಕೋಬೇಕು ಅವ್ರನ್ನ. ಇನ್ನು ನೀವು ಈಗ ಸ್ಟೂಡೆಂಟ್ ಕೌನ್ಸಿಲರ್ ಆಗಿದ್ದೀರಾ, ನಿಮ್ಮ ಹತ್ರ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಬರ್ತಾರೆ ಅಥವಾ ಹೆತ್ತವರು ತಮ್ಮ ಮಕ್ಕಳ ಸಮಸ್ಯೆಗಳನ್ನು ಹೇಳ್ಕೊಂಡು ಬರ್ತಾರೆ. ಈ ರೀತಿ ಯಾವ ಕೇಸಸ್ ಅನ್ನೆಲ್ಲ ನೀವು ಒಂದು ಇದು ಮಾಡ್ತಿದ್ದೀರಾ, ಸಾಲ್ವ್ ಮಾಡ್ತಾ ಇದ್ದೀರಾ ಅಂತೇಳಿ? ಹೆಚ್ಚಿನ ಪ್ರಕರಣಗಳಲ್ಲಿ ಮಕ್ಕಳು ಓದಲ್ಲ, ಟಿವಿ ನೋಡ್ತಾರೆ. ಈ ಥರ ಮಕ್ಕಳು ಯಾಕೆ ಓದಲ್ಲ? ಹಲವಾರು ಕಾರಣಗಳಿರ್ಬೋದು. ಈಗ ಎಷ್ಟೋ ಸಲ ಏನಾಗುತ್ತೆ ಅಂದರೆ ಅಪ್ಪ ಅಮ್ಮ ಬೆಳೆಸುವಾಗ ಮಕ್ಕಳಿಗೆ ನೀನು ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು, ನಮ್ಮನ್ನು ಸಾಕಬೇಕು. ಆಗ ಆ ಮಕ್ಕಳಿಗೆ ಬರೋ ಭಾವನೆ ಏನು ಅಂದರೆ ನಾನು ಓದಬೇಕಾಗಿರೋದು ಅಪ್ಪ ಅಮ್ಮನ ಸಾಕಕ್ಕೆ ಅಂತ. ಅದು ತನ್ನ ಕರ್ತವ್ಯ ಅಂತ ಅನಿಸಲ್ಲ. ಇತ್ತೀಚೆಗೆ ಒಬ್ಬ ತಾಯಿ ಅದನ್ನೇ ಹೇಳ್ತಾ ಇದ್ರು, ಅವನಿಗೆ ತಾನೇ ಜವಾಬ್ದಾರಿ ತಗೊಂಡು ಓದ್ಲಿಕ್ಕೆ ಅವನಿಗೆ ಇಷ್ಟ ಆಗಲ್ಲ ಅಂತ. ನಾನು ಕೇಳಿದೆ, ಅವನು ಸ್ಕೂಲ್ ಸೇರಿದ ಹೊಸರಲ್ಲಿ ಮಗು ಆಗಿದ್ದಾಗ ಅವನ ಸ್ಕೂಲ್ ಬ್ಯಾಗನ್ನು ಯಾರು ಎತ್ಕೊಂಡು ಹೋಗ್ತಾ ಇದ್ರು ಅಂತ. ನಾನೇ ಎತ್ಕೊಂಡು ಹೋಗ್ತಿದ್ದೆ ಅಂದ್ರು ಅಮ್ಮ. ನೀವೇ ಎತ್ಕೊಂಡು ಹೋಗ್ತಿದ್ರಿ, ಅದಕ್ಕೆ ಸ್ಕೂಲ್ ಬ್ಯಾಗ್ ನಿಮ್ಮದು, ಪುಸ್ತಕ ನಿಮ್ಮದು, ಓದ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ನೀವು ಹೇಳಿದ್ರೆ ಓದ್ತಾನೆ, ಇಲ್ಲದೇ ಇದ್ರೆ ಇಲ್ಲ. ಆ ಜವಾಬ್ದಾರಿನ ಮೊದಲಿಂದ ಕಲಿಸ್ಬೇಕು. ಬಹಳ ಮುಖ್ಯವಾಗಿ ಓದೋದು ನಾವು ಕಲ್ತ್ಕೊಳ್ಳೋಕ್ಕೋಸ್ಕರ ನಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸ್ಕೋಬೇಕಾದ್ರೆ ನಾವು ಓದಬೇಕು ಅನ್ನೋ ಅಂಶವನ್ನು ಮಕ್ಕಳಿಗೆ ಹೇಳಬೇಕು. ಎರಡನೇದು, ಓದಿನಲ್ಲಿ ಒಂದು ಆಸಕ್ತಿಯನ್ನು ಮೂಡಿಸ್ಬೇಕು. ಇಲ್ಲಿ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಈಗ ಮಕ್ಕಳಿಗೆ ನಾವು ಉತ್ತಮವಾದಂಥ ಕಥೆಗಳನ್ನು ಓದಿ ಅದನ್ನು ನಾಟಕೀಯವಾಗಿ ನಾವು ಅನುಭವಿಸಿ ಅವರ ಮುಂದೆ ಪ್ರದರ್ಶನ ಮಾಡೋ ತರಹ ಆ ಕಥೆಗಳನ್ನು ಓದೋದ್ರಲ್ಲಿ ಎಷ್ಟು ಖುಷಿ ಸಿಗುತ್ತೆ ಅಂತಕ್ಕಂಥ ಒಂದು ಭಾವನೆ ಆ ಮಕ್ಕಳಲ್ಲಿ ಬೆಳೆಯುತ್ತೆ. ಹಾಗೆ ಬೆಳೆದಾಗ ಸಹಜವಾಗಿ ಅವರೇ ಓದ್ಕೊಳ್ಳೋಕೆ ಹೋಗ್ತಾರೆ. ಆದರೆ ಈ ಓದೋದ್ರಲ್ಲಿ ಆಸಕ್ತಿ ಮೂಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಯಾವ ಹಂತದಲ್ಲೂ ಮಾಡಿರಲ್ಲ. ಟಿವಿ ನೋಡ್ತಾರೆ, ದೊಡ್ಡವ್ರು ಮಾಡೋದು ಅದನ್ನೇ. ದೊಡ್ಡವರು ಯಾವಾಗಲೂ ಟಿವಿ ನೋಡ್ತಾ ಇದ್ರೆ ಅವರು ಅದನ್ನೇ ಮಾಡ್ತಾರೆ. ದೊಡ್ಡವರಿಗೂ ಕೂಡ ಓದೋದೊಂದು ಮುಖ್ಯವಾದ ಕಲೆ ಅಂತಕ್ಕಂಥದ್ದನ್ನು ಯಾವಾಗ ಈ ಥರ ಮಕ್ಕಳು ಪಕ್ಕದಲ್ಲಿ ಕೂತ್ಕೊಂಡು ಕಥೆಗಳನ್ನು ಓದಿ ಹೇಳ್ತಾರೆ, ಮತ್ತು ಯಾವಾಗಲೂ ದೊಡ್ಡವರು ಯಾವಾಗಲಾದ್ರೂ ಒಂದು ದಿನಕ್ಕೆ ಒಂದು 10 ನಿಮಿಷನಾದರೂ ಏನಾದರೂ ಓದೋದ್ರಲ್ಲಿ ಸಿಗ್ತಕ್ಕಂಥ ಒಂದು ಆನಂದ ಏನಿದೆ ಅನ್ನೋದು ಆ ಮಕ್ಕಳಿಗೆ ಗೊತ್ತಾಗುತ್ತೆ. ಅದನ್ನು ಮಾಡಬೇಕಾಗುತ್ತೆ. ಈ ಬಗ್ಗೆ ನಿಮ್ಮ ಜೊತೆ ಮತ್ತಷ್ಟು ಚರ್ಚೆನ ಮುಂದುವರಿಸ್ತೀನಿ. ಈಗ ಸಖಿ ಸಮಯ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.